ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕದನದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ಕುರ್ಚಿ ಕದನದ ಮಧ್ಯೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ನಾಳೆ ಸಂಜೆ ದೆಹಲಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇದ್ದಾರೆ. ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ನಾಳಿನ ಸಭೆಗೆ ಬರುವಂತೆ ಆಹ್ವಾನವನ್ನ ಹೈಕಮಾಂಡ್ ಕೊಟ್ಟಿರೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿಡಬ್ಲ್ಯೂಸಿ ಮೆಂಬರ್ ಅಲ್ಲ, ಹಾಗೆ ನೋಡೋದಕ್ಕೆ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೆಂಬರ್ಸ್ ಅನ್ನ ಬಿಟ್ಟು ಯೂಶಲಿ ಎಕ್ಸ್ಟೆಂಡೆಡ್ ಕಮಿಟಿ ಅಂದ್ರೆ ಮಾತ್ರ ಈ ರೀತಿ ಮುಖ್ಯಮಂತ್ರಿಗಳನ್ನೆಲ್ಲ ಕರೀತಾರೆ. ಬಟ್ ಇತ್ತೀಚೆಗೆ ಕಾಂಗ್ರೆಸ್ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ. ಯಾವುದ್ರ ವಿರುದ್ಧ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಅದೇ ಮನ್ರೇಗಾ ಯೋಜನೆ ಹೆಸರನ್ನು ಬದಲಾಯಿಸ್ತಾ ಇಲ್ಲ, ವಿ ರಾಮ್ಜಿ ಅಂತ ಹೇಳ್ಬಿಟ್ಟು. ಸೊ ಆ ನಿಟ್ಟಿನಲ್ಲಿ ಹೋರಾಟ ಮಾಡೋದಕ್ಕೆ ಒಂದು ಕ್ಯಾಂಪೇನ್ ಅನ್ನು ರೆಡಿ ಮಾಡಬೇಕು. ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದೆ. ಈಗ ಸಹಜ ಕುತೂಹಲ ಏನು, ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆಗೆ ಸಿಎಂ ಮುಂದಾಗ್ತಾರಾ ಅಂತ. ಹೈಕಮಾಂಡ್ ಕೇಳಿದ್ರಷ್ಟೇ ಸಿದ್ದರಾಮಯ್ಯ ಅವರು ಈ ವಿಚಾರದ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ಬಟ್ ತಾವಾಗಿ ಯಾವುದೇ ಪ್ರಸ್ತಾಪವನ್ನ ಮಾಡದೇ ಇರೋದಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅವರ ಕೇಳಿದ್ರಷ್ಟೇ ಸಿದ್ದರಾಮಯ್ಯ ಅವರು ಈ ಕ್ಲೈಮ್ ಗೇಮ್ ಬಗ್ಗೆ ಅಥವಾ ತಮ್ಮ ಮನಸ್ಸಲ್ಲಿ ಏನಿದೆ, ತಮ್ಮ ಬಯಕೆ ಏನು, ತಮ್ಮ ಬೇಡಿಕೆ ಏನು, ತಮ್ಮ ಬೆಂಬಲಿಗರನ್ನ ಹೆಂಗೆ ಅಕೊಮೊಡೇಟ್ ಮಾಡಬೇಕು, ಬಿಟ್ಕೊಡೋ ಮನಸ್ಸಿದೆಯಾ ಇಲ್ವಾ, ಇದೆಲ್ಲದ್ರ ಬಗ್ಗೆ ಅವರಾಗೆ ಕೇಳಿದರೆ ಮಾತ್ರ ಚರ್ಚೆಗಳು ಆಗತ್ತೆ. ಆದರೆ ನೆನಪಿರಲಿ, ಸಿಡಬ್ಲ್ಯೂಸಿ ಸಭೆ ಒಳಗಿದೆಲ್ಲ ಆಗಲ್ಲ ಚರ್ಚೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಪಕ್ಷ ಸಂಘಟನೆ ಮತ್ತು ಆಂದೋಲನ ಕ್ಯಾಂಪೇನು ಇದೆಲ್ಲ ವಿಚಾರ ಚರ್ಚೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಈಗ ಸಿಡಬ್ಲ್ಯೂಸಿ ಮೆಂಬರ್ ಏನಲ್ಲ ಸಿದ್ದರಾಮಯ್ಯ ಅವರು, ಇವರು ಒಬ್ಬರಿಗೆ ರಾಜ್ಯದ ಮುಖ್ಯಮಂತ್ರಿ ಅಂತ ಕೊಟ್ಟಿರೋದ ಅಥವಾ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನ ಬಂದಿದೆಯಾ? ಮಾಹಿತಿ ಏನಿದೆ ಅಂತ ಸುಕೇಶ್? ಮತ್ತು ಸಿಡಬ್ಲ್ಯೂಸಿಗೆ ಕಾಂಗ್ರೆಸ್ನ ಎಲ್ಲ ಮುಖ್ಯಮಂತ್ರಿಗಳು ಅಂದರೆ ರಾಜ್ಯದಲ್ಲಿ 3 ಜನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ, 3 ಜನರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಹಜವಾಗಿ ಕಾಯಂ ಆಹ್ವಾನಿತರು ಇರ್ತಾರೆ, ವಿಶೇಷ ಆಹ್ವಾನಿತರು ಕೂಡ ಇರ್ತಾರೆ. ವಿಶೇಷ ಆಹ್ವಾನಿತರಾಗಿ ಕೆಲವು ಸಂದರ್ಭಗಳಲ್ಲಿ PCC ಪ್ರೆಸಿಡೆಂಟ್ಗಳನ್ನ ಕರೆಯುವಂಥದ್ದು, ತಮ್ಮದೇ ಸರ್ಕಾರ ಇದ್ದರೆ ಆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಯುವಂಥದ್ದು, ಹೀಗೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಕರೀತಾರೆ. ಆದರೆ ಈ ಬಾರಿ PCC ಪ್ರೆಸಿಡೆಂಟ್ಗಳಿಗೆ ಅವು ಕರೆದಂತೆ ಇಲ್ಲ. ಕರೆದಿದ್ರೆ ಸಹಜವಾಗಿ DCM DK ಶಿವಕುಮಾರ್ ಅವರು ಕೂಡ ಆಹ್ವಾನ ಇರ್ತಾ ಇತ್ತು. ಆದರೆ ಮುಖ್ಯಮಂತ್ರಿಗಳು 3 ಜನ ಏನಿದ್ದಾರೆ, 3 ಜನ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ವಿಚಾರಗಳ ಚರ್ಚೆಯ ಜೊತೆಗೆ ಮನ್ರೇಗಾ ಸೇರಿದಂತೆ ಪ್ರಮುಖವಾಗಿ ಹೋರಾಟವನ್ನು ರೂಪಿಸಬೇಕಾದಂಥ ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಆಹ್ವಾನವನ್ನು ನೀಡಲಾಗಿದೆ. ಸಿಡಬ್ಲ್ಯೂಸಿ ಸಭೆ ಮೀಟಿಂಗನ್ನು ಕರೆಯಲಾಗಿದೆ. ಅದರಲ್ಲೂ ಈ ಬಾರಿ ಕರ್ನಾಟಕದ ವಿಚಾರದಲ್ಲಿ ಕುತೂಹಲ ಇರುವಂಥದ್ದು, ಕಾಂಗ್ರೆಸ್ ಹೈಕಮಾಂಡು ಇಬ್ಬರು ನಾಯಕರು ಅಂದರೆ CM DCM ಇಬ್ಬರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ ನಂತರದಲ್ಲೂ ಕೂಡ ಈ ವಿಚಾರಕ್ಕೆ ಅಧಿಕೃತವಾದ ಒಂದು ದಿನಾಂಕ ಅಥವಾ ಮುಹೂರ್ತವನ್ನು ಇದುವರೆಗೆ ನಿಗದಿ ಮಾಡದೇ ಇರೋದ್ರಿಂದ ಮತ್ತು ಈ ಸಭೆಗೆ ಮುಖ್ಯಮಂತ್ರಿಗಳು ಹೋದ ನಂತರದಲ್ಲಿ ಬಹುತೇಕ ನಾಯಕರುಗಳು ಸಿಗುವ ಕಾರಣಕ್ಕಾಗಿ ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ಏನಾದರೂ ಒಂದಷ್ಟು ವಿಚಾರಗಳು ಪ್ರಸ್ತಾಪಕ್ಕೆ ಬರಬಹುದಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಮಮತಾ. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಕುತೂಹಲ ಅಂತೂ ಇದೆ, ಮುಖ್ಯಮಂತ್ರಿಗಳು ಅವರಾಗೆ ಅವರು ಪ್ರಸ್ತಾಪ ಮಾಡ್ತಾರೆ ಅಂತ. ಬಿಕಾಸ್ ಅವರಂತೂ ಇತ್ತೀಚೆಗೆ ಲಾಸ್ಟ್ ಒಂದು 15-20 ಡೇಸಿಂದ ಅಂತೂ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಕುತೂಹಲ ಇದೆ ಏನಾಗುತ್ತೆ ಅಂತ.